ಹಾಯ್ ಹಲೋ ಗೈಸ್, ವೆಲ್ಕಮ್ ಟು ಬ್ರೂನಿ ಕನ್ನಡ ಲಾಗ್. ನಾನಿವತ್ತು ನಾನು ಹಳೆ ಶಾಪಲ್ಲಿ ಇದ್ದೀನಿ. ಇವಾಗ ಇಲ್ಲಿ ಜುಬೇರ್ನ ಪ್ರ್ಯಾಂಕ್ ಮಾಡೋಕ್ಕೆ ಅಂತ ಬಂದಿದ್ದೀನಿ. ಅಂದರೆ ಪ್ರ್ಯಾಂಕ್ ಮಾಡಲಿಕ್ಕೆ ಅಂದ್ಬಿಟ್ಟು ಡಿಸೈಡ್ ಆಗಿ ಒಂದು ಐಡಿಯಾ ಉಪಯೋಗಿಸ್ಕೊಂಡು ಬಂದಿದ್ದೀನಿ. ಗೊತ್ತಿಲ್ಲ ಅದು ಏನಾಗುತ್ತೆ ಅಂತ ಅಂದ್ಬಿಟ್ಟು. ಅವನು ಹೇಗೆ ತಗೋತಾನೆ ಅಂತಲೂ ಗೊತ್ತಿಲ್ಲ, ಬಟ್ ನಾನು ಹೇಗೆ ಕನ್ಫ್ಯೂಸ್ ಆಗಿಬಿಡ್ತೀನೋ ಗೊತ್ತಿಲ್ಲ. ದಯವಿಟ್ಟು ನಾನು ಹೇಗೆ ಮಾಡಿದ್ರೆ ಫಸ್ಟ್ ಟೈಮ್ ಮಾಡ್ತಿರೋದು ಪ್ರ್ಯಾಂಕ್ ವಿಡಿಯೋ. ನೀವು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ನೋಡಿ ಪ್ಲೀಸ್. ಈಗ ಜುಬೇರ್ನ ಟೀ ತರಕ್ಕೆ ಕಲಿಸಿದ್ದೀನಿ. ನೋಡಬೇಕು ಹೇಗೆ ತೊಗೋತಾನೆ ಇದನ್ನು ಅಂತ ಅಂದ್ಬಿಟ್ಟು. ಅವ್ನು ಬರೋಷ್ಟರಲ್ಲಿ ನಾನು ಮೊಬೈಲ್ನ ಸೆಟ್ ಮಾಡಿಡಬೇಕು ಫುಲ್. ನಾನು ಮತ್ತು ಅವನಿಬ್ಬರು ಕಾಣಿಸೋ ಥರ ಮೊಬೈಲ್ನ ಸೆಟ್ ಮಾಡಿಡಬೇಕು ವಿಡಿಯೋ ಮಾಡೋಕ್ಕೆ. ನೋಡೋಣ ಹೇಗೆ ತೊಗೋತಾನೆ ಅಂತೇಳಿ. ಈಗ ಸೆಟ್ ಮಾಡಿರ್ತೀನಿ ಮೊಬೈಲ್ನ. ಇಷ್ಟೊತ್ತು ಟೀ ತರಕ್ಕೆ ಇಷ್ಟೊತ್ತಾಗಿದ್ದೀನೋ ಯಾಕೆ ಕವರ್ ಇರ್ತಾನಿದ್ಯಾ? ಏನಾಯ್ತು ಆಗಲೇ ಇದು ಫ್ಲಾಸ್ಕ್ ಅದು ತೊಂದಿಲ್ಲ, ಅಲ್ಲೇ ಇಟ್ಬಿಟ್ಟು ಬೇಗ ಬೇಗ ಹಾಕು. ಟೀ ಕುಡ್ಕೊಂಡು ಸೂರು ಏನೋ ಮಾತಾಡ್ಬೇಕು. ಏನಾಗತ್ತೆ ಚೆನ್ನಾಯ್ತಾಕ ಇದೆ. ಹಣ ಎಲ್ಲಿ ಗೊತ್ತಾ? ಅಣ್ಣ ಹೇಗೆ ಹೋಗ್ಬರ್ತೀನಿ ಅಂತ ಹೋದ್ರು. ನನಗೆ ಗೊತ್ತಿಲ್ಲ, ಕಾರ್ ಇಲ್ಲೇ ನಿಲ್ಲಿಸ್ಬಿಟ್ಟು ಹೋಗ್ತೀನಿ ಅಂತ ಹೋದ್ರು. ಕಿರಾಕ್ಸ್ ಎಲ್ಲ ಖಾಲಿ ಅಲ್ವಾ? ಇನ್ನೂ ಅವೇ ಸೈಜು 7 ಒಂದು ಐತೆ, 11 10 ಆಲ್ಮೋಸ್ಟ್ ಖಾಲಿನೇ ಆಗೋದ್ವಾ? ಬೇಗ ಖಾಲಿ ಆಯ್ತಲ್ಲ. 10 ಒಬ್ರಿಗೆ ಹೇಳಿದ್ದೀನಿ, ಆ ಬ್ರಾಂಚಲ್ಲಿ ಐತೆ ಅಂತ ಹೇಳಿದ್ದಕ್ಕೆ ತರಿಸ್ಕೊಡಿ ಸರ್ ನಿಮಗೆ. ಅದಕ್ಕೆ ಅಣ್ಣ ಬುಕ್ ಮಾಡಿದ್ವಿ, ಆರ್ಡ್ರ್ ಮಾಡಿದ್ವಿ. ಬರೀ ಅಲ್ಲೈತೆ ಅಂತ ಅಣ್ಣ ಫೋನ್ ಮಾಡಿದ್ದೆ. ಗ್ಲಾಸ್ ಹಾಕ್ಬಿಡಿದ್ವಿ. ಗ್ಲಾಸ್ ಎತ್ತಿಟ್ಬಿಡಪ್ಪ. ಶರ್ಟ್ ಇನ್ನೂ ಬೇಕಾ? ಹ್ಯಾಂಗರ್ ಒಂದೈತೆ. ಹ್ಯಾಂಗರ್ ಹಳೆ ಅಂಗಡಿ ಹೊಸ ಪ್ಯಾಂಟ್ಗಳು ಜೋಡಿಸ್ಕೋಬೇಕಣ್ಣ. ಕಸ್ಟಮರ್ಗಳು ಬಂದರೆ ಇನ್ನು ಜೋಡಿಸ್ಕೋ, ಫ್ರೀ ಇದ್ದಾಗ ಜೋಡಿಸ್ಕೋಬೇಕು ತಾನೆ. ಈಗ ಜೋಡಿಸ್ಕೋಬೇಕು ಅಂತಂದ್ರೆ ನೀನು ಈಗ ಜುಬೇರ್ ಊಟ ಮಾಡ್ದೆ ನೀನು? ಮಾಡ್ದೆ. ಪ್ಯಾಕ್ ಮಾಡ್ಕೊಂಬಿಡು ಬಟ್ಟೆಗಳನ್ನು. ನೀನು ರೂಮ್ ಚೇಂಜ್ ಮಾಡ್ತಿದ್ದೇನಾ? ರೂಮ್ ಚೇಂಜ್ ಮಾಡ್ತಿಲ್ಲ. ಎಲ್ಲಿಗೆ ರೂಮ್ ಚೇಂಜ್ ಮಾಡ್ತೀಯ? ನೀನೇ ಹೋಗ್ತಾ ಇದ್ದೆ ಊರಿಗೆ. ಅದಕ್ಕೆ ಏನಂದ್ರೆ ನಿಜ ಹೇಳಕ ನಿಜವಾಗ್ಲು ಕಣೋ. ಬೇಡ ಬೇಡ ಅಂತಿದ್ದಾನೆ. ಮತ್ತು ನಾನು ಕೂಡ ಡಿಸೈಡ್ ಮಾಡಿದೆ ಮಾತಾಡ್ಕೊಂಡು ಬೇಡ ಅಂದ್ಬಿಟ್ಟು ಸುಮ್ಮನೆ ಏನಕ್ಕೆ ರಿಸ್ಕೆ ಬೇಡ. ಸುಮ್ಮನೆ 6 years ಆಯಿತು, ಅವಾಗಿಂದ ನೋಡ್ಕೊತಿದ್ದೀವಿ. ನಾಳೆ ದಿನ ಏನಾದ್ರು ಪ್ರಾಬ್ಲಮ್ ಆದರೆ ನಮ್ಮ ತಲೆ ಮೇಲೆ ಬಂದ್ಬಿಡುತ್ತೆ. ಅದಕ್ಕೆ ಬೇಡ ಬೇಡ ಅಂತ ಡಿಸೈಡ್ ಮಾಡಿ. ಅಲ್ಲ ಕಣಕ, ಏನು ರಿಸ್ಕ್ ಅಕ್ಕ? ನಾನು ಏನು ತಪ್ಪು ಮಾಡಿದ್ದೀನಿ ನಾನು? ಹಂಗಲ್ಲ, ಏನು ತಪ್ಪು ಮಾಡಿದ್ದೀನಿ ಅಂದರೆ ನಿನಗೆ ಗೊತ್ತಿಲ್ಲ. ಬೇಕಾದಷ್ಟು ತಪ್ಪು ಮಾಡಿದ್ಯಾ, ಅದನ್ನೆಲ್ಲ ಕ್ಷಮಿಸ್ಕೊಂಡು ಬಂದಿದ್ದೀವಿ ನಾವು. ನಿನಗೆ ಗೊತ್ತೇ ಇಲ್ಲ ಏನೇನು ಮಾಡಿದ್ದೀನಿ ಅಂತ. ಇನ್ನು ಅದಕ್ಕೂ ಮೀರಿ ನಾವು ನಿನ್ನನ್ನು ಇರಿಸ್ಕೊಳಕ್ಕೆ ಆಗಲ್ಲ ಜುಬೇರ್. ಈಗ ನಾನೇನು ಮಾಡಿದ್ದೀನಿ ತಪ್ಪು? ಯಾಕೆಂದ್ರೆ ನಿನ್ನ ಗೊತ್ತು, ನಾವು ಇರಿಸ್ಕೊಂಡ್ರೆ ನಾಳೆ ದಿನ ಏನಾದ್ರು ಪ್ರಾಬ್ಲಮ್ ಆದರೆ ನಮ್ಮ ತಲೆ ಮೇಲೆ ಬಂದ್ಬಿಡುತ್ತೆ ಜುಬೇರ್. ಅದಕ್ಕೆ ನಮ್ಮ ಕೈಲಿ ಆಗಲ್ಲ. ಏನು ಪ್ರಾಬ್ಲಮ್ ಅದ? ಅಲ್ಲ, ನಾಳೆ ದಿನ ಏನಾದ್ರು ಪ್ರಾಬ್ಲಮ್ ಬರ್ಬೋದು. ಈಗ ಒಂದೇ ಸಮಯ ಇರುತ್ತಾ? ಈಗ ನೀನು ನಮ್ಮ ಯಾರೋ ರಿಲೇಷನ್ ಅಥವಾ ಯಾರೋ ಆಗಿದ್ರೆ ಬಿಡು, ಏನೇ ಪ್ರಾಬ್ಲಮ್ ಇದ್ರು ನಾವು ತಲೆಗೆ ತಗೋತೀವಿ. ಈಗ ನಾನು ನಿಮ್ಮ ಜೊತೆ ಹಂಗೆ ಅಲ್ವ ಇರೋದು? ನಿಮ್ಮ ಜೊತೆ ಅಣ್ಣನ ಜೊತೆ ಎಲ್ಲ ಹಂಗೆಲ್ಲ ಕಣಪ್ಪ ಇದ್ದೀಯಾ ನೀನು. ತುಂಬಾ ಟೈಮ್ ನಾವು ತಲೆ ತಗೊಂಡಿದೀವಿ. ಇನ್ಮೇಲೆ ನಾವು ತಲೆ ತಗೊಳಕ್ ರೆಡಿ ಇಲ್ಲ. ಅಲ್ಲ, ಕಷ್ಟಲ್ಲೂ ಬಿಟ್ಟಿಲ್ಲ ನೀವು ಈಗ. ಇಲ್ಲ ಜುಬೇರ್, ನಮ್ಗೆ ಯಾಕೋ ಬೇಡ ಅನಿಸ್ತದೆ. ಅರವಿಂದ್ ಅಣ್ಣನೂ ಬೇಡ ಅಂತಾರೆ. ಸುಮ್ಮನೆ ಅದಕ್ಕೆ ಡಿಸೈಡ್ ಮಾಡಿದ್ವಿ. ಅಭಿನೂ ಬೇಡ ಅಂತವನೆ. ನನಗಂತೂ ಡಿಸೈಡೇ ಮಾಡ್ಬಿಟ್ಟಿದ್ದೀನಿ ಬೇಡ ಅಂತ. ಜುಬೇರ್ ಏನು ಕಳ್ತಾ ಇದೆಯಾ? ಅಲ್ಲ ಕಣಕ, ನಾನು ಏನು ತಪ್ಪು ಮಾಡಿದ್ದೀನಿ? ಅಲ್ಲ, ಈಗ ಹತ್ಬಿಟ್ರೆ ನೀನು ಇರ್ಸ್ಕೊಂಡ್ಬಿಡ್ತೀನಿ ಅಂತನಾ? ಡಿಸೈಡೇ ಮಾಡಿ ಆಗೋಯ್ತೆ. ನೀನು ಇರ್ಸ್ಕೊಳ್ಳೋ ಮಾತೇ ಇಲ್ಲ. ಅಭಿಯಾನೂ ಹೇಳ್ತಾನೆ ಬೇಡ ಅಂತ. ತಪ್ಪು ಮಾಡಿದ್ದೀನಿ ಅಂತ ನಾವು ಹೇಳಕ
ಅಕ್ಕ. ಏನಂತ ಹೇಳಿ ಜುಬೇರ್, ನನಗೆ ಏನ್ ಹೇಳ್ಬೇಕು ಗೊತ್ತಾಗ್ತಿಲ್ಲ. ನಾನು ಹೇಳ್ತಾ ಇದೀನಿ ತಾನೇ ನಿಂಗೆ ಸೀರಿಯಸ್ ಆಗಿ ಬೇಡ ಅಂತಾನೆ. ಕೈ ಮುಗಿತೀನಿ ಕಣಕ್ಕ. ವಾ ಏನ ಕೈ ಮುಗಿತೀಯಾ? ಅಲ್ಲ ಕಾಲಿಗೆ ಬಿಡ್ತೀನಿ ಕಣಕ್ಕ. ಏಯ್ ಕೋತಿ ತರ ಆಡ್ಬೇಡ, ನಿನ್ ಕಾಲು ಬೀಳೋ ಅಂತಲ್ಲ ಜುಬೇರ್. ಎಂತ ಟೈಮಲ್ಲಿ ನಾನು ನಿಂಗೇನು ಕಾಲು ಬೀಳಿಸ್ಕೊಂಡಿಲ್ಲ. ಸೀರಿಯಸ್ ಆಗಿ ಹೇಳ್ತೀನಿ ಬೇಡ. ನನ್ ಮಾತು ನನಗ್ ಮಾತ್ರ ಕಾಲು ಬಿಟ್ಬಿಟ್ಟು ಹೆಂಗೆ ಎಲ್ಲರೂ ಬೇಡ ಅಂತಿದ್ದಾರೆ. ಫೋನ್ ಮಾಡ್ಕೊಡಿ ಅಕ್ಕ. ಅಣ್ಣನ್ ಫೋನ್ ಅಣ್ಣನ ಹತ್ರ ಮಾತಾಡ್ತೀನಿ. ಹಂಗೆಲ್ಲ ಜುಬೇರ್ ನಾನು ಏನ್ ಮಾಡ್ಕೊಡ್ಲಿ ಅಣ್ಣನ್ಗೆ? ಏನ ಕಲ್ತಿದ್ಯಾ ನಿನಗೆಲ್ಲ ಹೇಳ್ಬೇಡ. ನಾನು ಹೇಳ್ತಾರೆ ಸೀರಿಯಸ್ ಆಗಿ ಅರ್ಥ ಮಾಡ್ಕೋ. ನೀನೇ ಫೋನ್ ಮಾಡ್ಕೋ ಅಣ್ಣನಿಗೆ. ಹೋಗಿ ಫೋನ್ ಮಾಡೋ, ಹೋಗಿ ಮಾಡೋ. ಅಣ್ಣ ಅಣ್ಣ ಮಲಗಿರ್ತಾನೆ ಬಿಡು ಜುಬೇರ್, ಇಲ್ಲ ಅಂದ್ರೆ ಆಮೇಲೆ ಮಾಡಿವೆ. ಹಂಗೆಲ್ಲ ಮಡಗಿ ಈಗ ಮಡಗು. ಈಗ ಫೋನ್ ಆಮೇಲೆ ಮಾಡಿವಂತೆ, ಎದ್ಮೇಲೆ ಮಾಡಿವಂತೆ ಮಾಡ್ಕೊ. ಎದ್ಮೇಲೆ ಮಾಡಿವಂತೆ ಮಾಡ್ಕೊ. ಬಾರ ಆಮೇಲೆ ಮಾಡಿವೆ. ಹಾ ಮಲಗಿದಾನೆ. ಹೇಳಿದ ಮಾತು ಕೇಳಲ್ಲ ಜುಬೇರ್, ಅದಕ್ಕೆ ನಂಗೆ ನಿನ್ ಗಂಟಕ್ಕೆ ಹೋಗ್ಬರೋದು. ಮಡಗಿದಾನೆ ಬಾ. ಏನಿಲ್ಲ ಕುತ್ಕೋದು. ಆಮೇಲೆ ಇದು ಮಾಡ್ತಾನೆ, ಮಲಗಿರ್ತಾನೆ ಸುಮ್ಮನೆ ಹಾಕಿ ಕಿರಿ. ಏನು ಕಲ್ತಾ ಇದೀಯ ಜುಬೇರ್? ಅಲ್ಲ ಅಕ್ಕ, ಸಡನ್ ಆಗಿ ಹಿಂಗ್ ಹೋಗು ಅಂದ್ರೆ ಎಲ್ಲಿಗಕ್ಕ ಹೋಗ್ಲಿ ನಾನು? ಹಂಗೆಲ್ಲ ಸಡನ್ ಆಗಿ ಹೋಗು ಅಂದ್ರೆ ನೀನು 6 years ಅಲ್ಲಿ ಇಲ್ಲಿಗೆ ಬಂದೆ ಅಲ್ವಾ? ಅವಾಗ್ಲೂ ಕೂಡ ನೀನು ಎಲ್ಲಿಗೆ ಬರ್ತೀನಿ ಅಂತ ಡಿಸೈಡ್ ಮಾಡಿ ಬಂದೆ ಜುಬೇರ್. ನಾವೇ ಸಿಗ್ತೀವಿ ಅಂತ ನೀನು ಕಾನ್ಫಿಡೆಂಟ್ ಆಗಿ ಗೊತ್ತಿತ್ತಾ? ಎಲ್ಲೋ ವರ್ಕ್ ಮಾಡ್ಕೊಂತಿದ್ದೆ, ಬ್ಯಾಂಗ್ಳೂರಲ್ಲಿ ವರ್ಕ್ ಮಾಡಿದ್ದೀನಿ ಅಂತ ಹೇಳಿದೆ, ಮೈಸೂರಲ್ಲಿ ವರ್ಕ್ ಮಾಡಿದ್ದೀನಿ, ಎಲ್ಲೋ ಅಂತ ಇರ್ತಿದ್ದೆ. ನಾವೇ ಇದ್ವಿ ಅವಾಗ್ಲೂ. 6 years ಬ್ಯಾಕ್ ನೀನು ಹೆಂಗೆ ಹೋದೆ ಅದೇ ಥರ ಈಗಲೂ ಹೋಗು ಜುಬೇರ್. ನೀನು ಏನು ಮಾಡೋಕ್ಕಾಗಲ್ಲ. ಅಲ್ಲ ಕಣಕ್ಕ, ನಾನು ಇಂಥ ತಪ್ಪು ಮಾಡಿದ್ದೀನಿ ಅಂತನಾರು ಹೇಳಿ ಅಕ್ಕ. ಹಂಗೆಲ್ಲ ಏನು ತಪ್ಪು ಮಾಡಿದ್ದೀನಿ ಅಂತ ಹೇಳಿ ಅಕ್ಕ ಅಂತಂದರೆ ಏನು ಹೇಳೋಕ್ಕಾಗುತ್ತೆ? ಅಂದರೆ ಡಿಸೈಡ್ ಆಗಿದ್ದಾನೆ, ಬೇಡನೇ ಬೇಡ ಅಂತಿದ್ದಾನೆ. ಅಬೇಡನೂ ಬೇಡ ಅಂತಾನೆ, ನನಗೂ ಬೇಡ ಅನಿಸ್ತಿದೆ. ಸುಮ್ಮನೆ ಅರವಿಂದನೂ ಬೇಡ ಅಂತಿದೆ. ಅವ್ರದ್ದೆಲ್ಲ ಮಾತು ಮೀರ್ಬಿಟ್ಟು ನಾನು ಒಬ್ಬಳೇ ಡಿಸೈಡ್ ಮಾಡೋಕ್ಕಾಗುತ್ತಾ ಹೇಳು? ಅದಕ್ಕೆ ಬೇಡ ಅಂದ್ಬಿಟ್ಟು ಡಿಸೈಡ್ ಮಾಡಿದ್ದೀನಿ ಅಷ್ಟೇ. ಅಲ್ಲ ಅಕ್ಕ, ಎಂಥ ಟೈಮಲ್ಲೂ ಬಿಟ್ಟಿಲ್ಲ ನನಗೆ. ಈಗ ಎಂಥ ಟೈಮಲ್ಲಿ ಬಿಟ್ಟಿಲ್ಲ? ಅಲ್ಲ ಕಣಕ್ಕ, ಕಷ್ಟದಲ್ಲಿದ್ದಾಗೂ ಬೇಡ ಅಂತ ಹೇಳಿಲ್ಲ. ಈಗ ಸಡನ್ ಆಗಿ ಹೋಗು ಅಂದ್ರೆ ಎಲ್ಲಿಗಕ್ಕ ಹೋದೆ? ಎಲ್ಲಿಗೆ ಹೋಗ್ಲಿ ಅಂದ್ರೆ ಎಲ್ಲಿಗಾದ್ರೂ ಹೋಗು ಜುಬೇರ್, ಬೇಜಾರು ಮಾಡ್ಕೊಬೇಡ. ನಾನು ನೋಡಿ ಇವತ್ತಿನ ತನಕ ನೀನು ಹೆಂಗೆ ನೋಡ್ಕೋಬೇಕು ನಾನು ನೋಡ್ಕೊಂಡಿದ್ದೀನಿ, ಅದು ನಿಮಗೂ ಗೊತ್ತು. ನಾನು ನೋಡ್ಕೊಂಡಿದ್ದೀನಿ, ಅಣ್ಣನೂ ನೋಡ್ಕೊಂಡಿದ್ದಾನೆ, ಅರವಿಂದನೂ ನೋಡ್ಕೊಂಡವ್ರೆ. ನೀನು ಅದ್ರ ಮೇಲೆ ನಾನು ಮಿತಿ ಮೀರಿ ನೋಡ್ಕೊಳಕ್ಕೆ ಆಗ್ತಿಲ್ಲ. ದಯವಿಟ್ಟು ಡಿಸೈಡ್ ಆಗು, ಅಲ್ಬೇಡ. ಹತ್ಬಿಟ್ರೆ ಅಲ್ಲ ಅಕ್ಕ, ನಿಮ್ಮ ತಾಯಿಗಿಂತ ಹೆಚ್ಚಾಗಿ ನಿಮಗೆ ಅಲ್ಲ ನೋಡ್ಕೊಳ್ಳೋ ಥರ ಇದು ಮಾಡಿರೋದು. ಅಂದ್ರೆ ತಾಯಿಗಿಂತ ಹೆಚ್ಚಾಗಿ ನೀವೆಲ್ಲ ನೋಡ್ಕೊಂಡಿರೋದು ನನಗೆ. ತಾಯಿಗಿಂತ ಹೆಚ್ಚಾಗಿ ನೋಡ್ಕೊಂಡಿದ್ದೀನಿ, ಓಕೆ. ನೀನು ಪಾಪ ಸ್ವಂತ ತಮ್ಮನ ಥರನೇ ಇದೆಯಾ, ಅದು ಗೊತ್ತು. ಬಟ್ ನಮ್ಮ ಸಿಚುವೇಶನ್ ಅರ್ಥ ಮಾಡ್ಕೋಬೇಕಂದ್ರೆ ಎಲ್ಲರೂ ಬೈತಿದ್ದಾರೆ, ಬೇಡ ಅವನು ಏನಕ್ಕೆ ನಡೆದಿನಿ, ಏನಾದರೂ ಪ್ರಾಬ್ಲಮ್ ಆದರೆ ಅವನ್ನೇ ಇಸ್ಕೊಂಡು. ಏನು ಪ್ರಾಬ್ಲಮ್ ಮಾಡಿದ್ದೀನಿ? ಇಂಥ ಪ್ರಾಬ್ಲಮ್ ಮಾಡಿದ್ದೀನಿ ಅಂತನಾರು ಹೇಳಿ, ಅದನ್ನಾರು ಸರಿ ಮಾಡ್ಕೋತೀನಿ. ಏನು ಪ್ರಾಬ್ಲಮ್ ಅಂತಂದರೆ? ಇಂಥ ಪ್ರಾಬ್ಲಮ್ ಮಾಡಿದೆ ಕಣಪ್ಪ ನೀನು. ಆಮೇಲೆ ಇದು ಮಾಡ್ತಾನೆ, ಮಲಗಿರ್ತಾನೆ ಸುಮ್ಮನೆ ಹಾಕಿ ಕಿರಿ. ಅವ್ನು ಯಾಕೋ ತಲೆನೋವು ಅಂತಿದ್ದ, ಮಲಗಿದ್ದಾನೆ. ಆಮೇಲೆ ಮಾತಾಡಕ್ಕೆ ಹೇಳ್ತೀನಿ ಕಣಕ್ಕ. ನೀನು ಅರವಿಂದನ ಜೊತೆನೋ ಅಭಿ ಜೊತೆನೋ ಆಮೇಲೆ ಮಾತಾಡಪ್ಪ. ನಾನೇ ಈ 1 ನಿಮಿಷ ನಾನೇ ಹೇಳಿದ್ಮೇಲೆ ಅವರಿಬ್ರು ಏನು ಮಾಡ್ತಾರೆ ಹೇಳು? ನಿನಗೆ ಗೊತ್ತು ತಾನೆ. ದಮ್ಮಯ್ಯ ಕಣಕ್ಕ, ಹಂಗೆಲ್ಲ ಕಣಕ್ಕ, ಎಲ್ಲಕ್ಕ ಹೋಗ್ಲಿ ನಾನು. ನಿನ್ಗೆ ಅಷ್ಟು ಇದಾದ್ರೆ ರೂಮಲ್ಲಿ ಇರು, ರೂಮ್ ಬಿಟ್ಕೊಡ್ತೀವಿ ಆಯ್ತಾ? ಈಗ ರೂಮ್ ಮಾಡ್ಕೊಟ್ಟಿದ್ದಾನಲ್ವಾ ಬೇಡ ನಿಂಗೆ, ಕಟ್ಕೊಟ್ಟಿದ್ದಾನಲ್ವಾ ಒಂದು ಸೈಡಲ್ಲಿ, ಅದೇ ರೂಮಲ್ಲಿ ಇರೋ. ನೀನು ಎಲ್ಲ ಫ್ಯಾಕ್ಟ್ರಿಗೆ ಹೋಗ್ಬೋದು, ದಯವಿಟ್ಟು ನಮ್ಮ ಶಾಪಿಗೆ ಬೇಡ ಅಷ್ಟೇ. ನಾನು ಡಿಸೈಡ್ ಮಾಡಿದ್ದೀನಿ, ಶಾಪಿಗೆ ಹಂಗಲ್ಲ ಕಣ, ಶಾಪಿಗೆ ಬೇಡ. ದಮ್ಮಯ್ಯ ಕಣಕ್ಕ, ಎಲ್ಲಕ್ಕ ಹೋಗ್ಲಿ ನಾನು. ಅಂದ್ರೆ ನಿಂಗೆ ಏನು ಬೇಕು ಎಲ್ಲ ವ್ಯವಸ್ಥೆನೂ ಮಾಡ್ತಿದ್ವಲ್ಲ, ಶಾಪಿಗೆ ಮಾತ್ರ ಬರಬೇಡ ಅಂತ ಕೇಳ್ತಿರೋದು ನಾನು. ಶಾಪಿಗೆ ಬರಬೇಡ, ಮನೆ ಹತ್ರ ಬರಬೇಡ, ನಮ್ಮನ್ನ ಯಾರೂ ನೀನು ಇದು ಮಾಡಬೇಡ. ನೀನು ಹೆಂಗೆ ಫ್ಯಾಕ್ಟ್ರಿಗೆ ಹೋಗ್ಬೇಕಾ, ಎಲ್ಲಿ ಹೋಗ್ಬೇಕು, ನೀನು ಊಟಕ್ಕೆ ಏನು ವ್ಯವಸ್ಥೆ ಮಾಡ್ಕೊಂಡು ರೂಮಲ್ಲಿ ಇರೋಷ್ಟೇ. ಬೇಡ ಬೇಡ ಬೇಡ, ನಾವು ಬೇಕಾದಷ್ಟು ಜನ ಕೈ ಮುಗಿತಾರೆ, ಕಾಲು ಬಿಡ್ತಾರೆ ಅಂತ ಎಲ್ಲರೂ ಕರ್ಕೊಂಡು ಇಸ್ಕೊಳಕ್ಕಾಗತ್ತಾ ಹೇಳು? ಅಲ್ಲ ಅಕ್ಕ, ನಾನು ಇಂಥ ತಪ್ಪಾರ ಮಾಡಿದ್ದೀನಿ ಅಂತ ಹೇಳಿ ಸರಿಪಡಿಸ್ಕೊತೀನಿ. 6 ವರ್ಷದಿಂದ ನೀನು ತಪ್ಪೇ ಮಾಡ್ತಿದೀಯಾ. ನಾನು ಎಲ್ಲಾನು ಕ್ಷಮಿಸ್ಕೊಂಡೆ ಬಂದಿದ್ದೀನಿ, ಅದು ನಿನಗೂ ಗೊತ್ತು. ಗೊತ್ತಿದೆಯಾ ಇಲ್ವಾ ಹೇಳು? ನಿಂಗೆ ಗೊತ್ತಾ ತಪ್ಪು ಮಾಡಿದ್ಯಾ ನೀನು? ತಪ್ಪು ಮಾಡಿದ್ಯಾ? ಮತ್ತೆ ಕ್ಷಮಿಸ್ಕೊ ಬಂದಿದ್ದೀನಿ ತಾನೇ, ಇವಾಗ ಆಗ್ತಾ ಇಲ್ಲ. ಇಲ್ಲ ನನ್ಗೀಗ ಆಗ್ತಿಲ್ಲ. ಬೇರೆ ಎಲ್ಲರೂ ನಂಗೆ ಬೈತಿದ್ದಾರೆ, ಮನೇಲೂ ಎಲ್ಲ ಇದು ಮಾಡ್ತಾರೆ, ರೆಸ್ಟ್ರಿಕ್ಷನ್ ಮಾಡ್ತಾರೆ. ಬೇಡ ಕಣಪ್ಪ, ನೀನು ನೆಮ್ಮದಿಯಾಗಿ ಇವತ್ತುವರೆಗೂ ನನ್ನ ತಾಯಿ ಥರ ನೋಡಿದ್ಯಾ, ಅಮ್ಮನ ಥರ ನೋಡಿದ್ಯಾ? ನಾನೊಂದು ಒಳ್ಳೇದು ಹೇಳ್ತಿದ್ದೀನಿ, ಕೇಳು. ಕೂತ್ಕೊ, ನೀನು 1 ನಿಮಿಷ ಕೂತ್ಕೊ, ಈಗ ಹೇಳ್ತೀನಿ. ಕೂತ್ಕೊಳ್ಳೋ. ಬರೋ ಗಂಟೆ ಕೂತ್ಕೊ ಬರ್ತಾನೆ. ಫೋನ್ ಮಾಡಿ ಅಕ್ಕ, ಅಟ್ಲೀಸ್ಟ್ ಒಂದು ಫೋನ್ ಮಾಡ್ತೀನಿ. ಕೂತ್ಕೊ.
ಅಳ್ಬೇಡ ಜುಬೇರ್, ಮುಸ್ಸಂಜೆ ಸುಮ್ಮನೆ ಕುತ್ಕೋ ಆಯ್ತು, ಅಳಕ್ಕೆ ಹೋಗ್ಬೇಡ. ನಾನು ಇನ್ನೇನು ಮಾಡೋಕ್ಕಾಗುತ್ತೆ ಹೇಳು. ನಾನು ಎಲ್ಲರೂ ಏನಕ್ಕೆ ಸುಮ್ಮನೆ ಅವನು ಬೇರೆ ಯಾರಾದರೂ ಒಂದು ಆಧಾರ್ ಕಾರ್ಡ್ ಇಲ್ಲ, ಒಂದು ಏನಿಲ್ಲ, ಅಥವಾ ಅವ್ರ ಅಪ್ಪ ಅಮ್ಮ ಯಾರು ಹೇಳಿಲ್ಲ, ಅವನ್ನ ಕರ್ಕೊಂಡು ಇರಿಸ್ಕೊಂಡಿದ್ದೀರ, ನಾಳೆ ದಿನ ಏನೋ ಪ್ರಾಬ್ಲಮ್ ಆದರೆ ಏನು ಮಾಡೋದು ಅಂತೆಲ್ಲ ಅಂತಿದ್ದಾರೆ. ಈಗ ಏನು ಮಾಡಲಿ ಹೇಳು ಜುಬೇರ್? ಏನಕ್ಕೆ ಹಿಂಗೆ ಅಳ್ತಿದ್ಯಾ? ಏನು ಮಾಡಲಿ ಅಂತನಾದ್ರು ಹೇಳಪ್ಪ ನೀನೇ. ನನ್ನ ಪರಿಸ್ಥಿತಿನೂ ಅರ್ಥ ಮಾಡ್ಕೋ. ಅಣ್ಣಂಗಾರ ಒಂದು ಫೋನ್ ಮಾಡ್ಕೊಡಿ ಅಕ್ಕ. ಅಲ್ಲ ಅಣ್ಣ ಏನ್ ಮಾಡ್ತಾನೆ? ನಾನೇ ಬೇಡ ಅಂತಿದ್ದೀನಲ್ಲ. ನಾನು ಮಾತಾಡ್ತೀನಿ ಅಣ್ಣಂಗೆ. ಅಣ್ಣನು ಬೇಡ ಅಂತಿದ್ದಾನೆ. ಮಾತಾಡ್ತೀನಿ ಅವನ ಹತ್ರ, ಅರವಿಂದ್ ಅಣ್ಣನ ಹತ್ರ, ಇಬ್ಬರ ಹತ್ರನು ಮಾತಾಡಿ ಡಿಸೈಡ್ ಆಗಿರೋದು ಜುಬೇರ್. ಅವರೇ ಹೇಳಿ, ನಿಂಗೆ ಅರ್ಥ ಆಗ್ತಿಲ್ವಪ್ಪ? ನಿಮ್ ಕಾಲಿಗೆ ಬೀಳ್ತೀನಿ ಕಣಕ್ಕ. ಕಾಲು ಬೀಳ್ತಿದ್ರೆ ಏನ್ ಮಾಡಿದ್ವಿ ನಾನು? ಅರ್ಥ ಮಾಡ್ಕೊ. ಎಲ್ಲಿ ಜುಬೇರ್ ದುಡಿಯೋಕೆ ಬೇಕಾದಷ್ಟು ಐತೆ, ನಾವೇ ಬೇಕಾ ಹೇಳು? ಕೂತ್ಕೋ. ಅಲ್ಲಕ್ಕ, ನಂಗೆ ತಾಯಿನೂ ಇಲ್ಲ, ನಿಮ್ಗೂ ಗೊತ್ತದು. ಈ ಕಡೆ ತಂದೆನೂ ಇಲ್ಲ. ಅದಕ್ಕೋಸ್ಕರ ತಾನೇ 6 years ನೋಡ್ಕೊಂಡೆ ನಾನು. ಲೈಫ್ ಟೈಮ್ ನೋಡ್ಕೊಳಕ್ಕಾಗತ್ತ ಜುಬೇರ್? ನೀನೇ ಡಿಸೈಡ್ ಮಾಡು ಹೇಳು. ನಾನು ಲೈಫ್ ಟೈಮ್ ನೋಡ್ಕೊಳಕ್ಕಾಯ್ತದಪ್ಪ? ಹಲೋ. ಹಾಂ, ಜುಬೇರ್ಗೆ ನೀನು ಹೇಳಿದ್ವಲ್ಲ, ನಾವು ಮಾತಾಡಿದ್ವಲ್ಲ, ಅದನ್ನ ಹೇಳಿದೆ. ಅಳ್ತಿದ್ದಾನೆ ಕಣೋ, ನಾನು ಹೋಗಲ್ಲ ಅಂತ ಹೇಳ್ಬಿಟ್ಟು. ಹಾಂ, ಹೋಗೋದಂತೆ. ಕೊಡಿಯಾಕ ಮಾತಾಡ್ತೀನಿ. ಸರಿ ಬಿಡು, ನಾನು ಅದನ್ನೇ ಹೇಳ್ತೀನಿ. ಅವ್ನು ನೀನು ಮಾತಾಡೋಕೆ ಏನಿಲ್ಲ ಅಂದ್ರೆ ಮಾತಾಡ್ತೀನಿ ಅಂತಾನೆ. ಡಿಸೈಡ್ ಮಾಡಿದ್ರೆ ಡಿಸೈಡ್ ಆಗಲ್ಲ ಅವನಿಗೆ. ಮೇಡಮ್ ಸರಿ ಕಣ, ಒಂದ್ಸರಿ ನಾನು ಕಾಲ್ ಮಾಡ್ಕೊಡಿ ಅಕ್ಕ. ಆಮೇಲೆ ಮಾತಾಡ್ತಾನೆ ಬಿಡು. ನಾನು ಜುಬೇರ್ ಅವ್ನು ನನ್ನ ಮಾತು ಮೀರ್ತಾನೆ ಹಾಗಾದ್ರೆ. ಇನ್ನು ಅದನ್ನ ಬಿಡು, ಇವಾಗ ಹೇಳು ನಿಂಗೆ ಏನು ಮಾಡಬೇಕು ಹೇಳು. ಇರಿಸ್ಕೊಳ್ಳಿ ಅಕ್ಕ, ತಪ್ಪಾಗಿದೆ, ತಪ್ಪಾರ ಸರಿ ಮಾಡಿ ಕೊಡಿಸ್ಕೋತೀನಿ. ನಾನು ಏನು ಹೇಳಿ, ನಾನು ಡಿಸೈಡ್ ಮಾಡಿ ನಾನು ಓಕೆ ಬೇಡ ಅಂತಂದೆ. ಎಲ್ಲರೂ ಮಾತಾಡಿ ಡಿಸೈಡ್ ಮಾಡಿದ್ವಿ. ಇನ್ನೇನು ಮಾಡೋಕ್ಕಾಯ್ತದೆ ಹೇಳು? ಅಥವಾ ಅಟ್ಲೀಸ್ಟ್ ಇಂಥ ತಪ್ಪು ಮಾಡಿದೆ ಸರಿನಾರ ಪಡ್ಕೊ ಅಂದ್ರೆ ಸರಿನಾರ ಮಾಡ್ಕೋತೀನಿ ಕಣಕ್ಕ. ಒಂದೇ ಸಲ ಹೋಗು ಅಂದ್ರೆ ಎಲ್ಲಿ ಇವತ್ತು ಹೋಗಿದೆ, ನಿನ್ನೆ ನಂಬಿ ಇರೋದು. ನೀವೇ ಕೈ ಕೊಟ್ರೆ ಹೆಂಗಕ್ಕ? ಹೋಗು ಅಂದ್ಬಿಟ್ರೆ ಒಂದೇ ಸಲ. ಆದರೆ ನಾನು ಹೇಳ್ತಿರ್ತ್ಕಣೋ, ಇನ್ನೂ ಪ್ರಪಂಚ ವಿಶಾಲವಾಗೈತೆ, ಎಲ್ಲಾದರೂ ಹೋಗಿ ದುಡಿಬೋದು. ನಾವೇನು ಎಕ್ಸ್ಟ್ರಾ ಸ್ಪೆಷಲ್ ಏನು ನಿಮಗೆ? ಏನಿಲ್ಲ ತಾನೇ? ಎಲ್ಲರ ಥರ ನಾವು ಮನುಷ್ಯರು, ನಾವೇನೋ ಸ್ಪೆಷಲಾಗಿ ನೋಡ್ಕೊಂಡಿದ್ದೀವಲ್ಲ. ಹಾಂ, ತಾಯಿ ಇಲ್ಲಾಂದ್ರೂ ತಾಯಿ ಸ್ಥಾನ ಕೊಟ್ಟಿದ್ದೀರ, ಅದು ನಿಂಗೆ ಮರಿಲ್ಲ ಅಕ್ಕ. ನಾನು ಹಂಗಲ್ಲ, ಬೇಕು ಅಂದಾಗ ಬಂದು ನೋಡ್ಕೊಂಡು ಹೋಗು ಜುಬೇರ್. ನಾವಿನ್ನೇನು ಮಾಡೋಕ್ಕೈತದೆ ಹೇಳು? ಅದಕ್ಕಿಂತ ಮಿತಿಮೀರಿ ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಏನಕ್ಕೆ ಇಷ್ಟೊಂದು ಅಳ್ತಿದ್ಯಾ ಜುಬೇರ್? ಹೋಗಪ್ಪ, ನಿನಗೆ ಹೋಗ್ಬಿಟ್ಟು ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಂಡು ಹೋಗು. ನೀನು ಇಷ್ಟೊಂದು ಹತ್ಕೊಂಡಿದ್ರೆ ನಮಗೆ ಸಂಜೆ ಇಲ್ಲಿ ವ್ಯಾಪಾರ. ಹೋಗು ಬಾಯ್, ಹೋಗ್ಬಾ, ಬಟ್ಟೆ ಪ್ಯಾಕ್ ಮಾಡ್ಕೊಂಡು ಹೋಗ್ಬಾ. ಅಲ್ಲ ಅಕ್ಕ, ನೀನು ಹೋಗ್ಬಾ, ಹೇಳ್ತೀನಿ ಸುಮ್ಮನೆ. ನೀನು ಹೋಗಷ್ಟೇ, ಹೊರಡು. ಬಟ್ಟೆ ಪ್ಯಾಕ್ ಮಾಡ್ಕೊಂಡು ಹೊರಡು. ಎಲ್ಲಿ ಹೋಗಿ ಹೆಂಗಕ್ಕ ಹೋಗ್ತೀನಿ? ಸರಿ ಹೊರಡು. ಇದೇನು ಅದೇನು ಡಿಸೈಡ್ ಮಾಡಿ ಹೊರಡು. ಅಣ್ಣ ಜೊತೆ ನಾನು ಅಣ್ಣ ಮಾತಾಡಿದ್ನಲ್ಲ ಇವಾಗ, ಜಸ್ಟ್ ನನ್ನ ಹತ್ರ ಮಾತಾಡಿದ್ದಾನೆ. ಅಣ್ಣ ನಿಂಗೆ ಹೇಳಿದ್ನೇ ಹೇಳಕ್ಕಾಗಲ್ಲ. ಅಣ್ಣ ಬೇರೆ ಡಿಸೈಡ್ ಮಾಡ್ತಾನ ಶಾಪಲ್ಲಿ? ಅಣ್ಣನ ಬೇರೆ ಡಿಸಿಷನ್, ನಂದು ಬೇರೆ ಡಿಸಿಷನ್ ಇದೆಯಾ? ಇಲ್ಲ ತಾನೆ? ಮತ್ತೆ ಹೇಳ್ತಿದ್ದೀನಲ್ಲ, ಇಲ್ಲ ಅಂತೆಲ್ಲ ಕಡೆ ಕಾಲಿಗೆ ಬೀಳೋದಲ್ಲ. ಅರ್ಥ ಮಾಡ್ಕೋ, ಕಾಲಿಗೆ ಹೆಂಗೆ ಬೀಳ್ತೀಯಾ ಹಂಗೆಲ್ಲ ಮಾಡ್ಬೇಡ. ಅವಳು ಜುಬೇರ್, ನಾನು ನಿನಗೆ ಹೇಳ್ತಿದ್ದೀನಲ್ವಾ, ನಾವು ಇಷ್ಟು ದಿನ ನೋಡ್ಕೊಂಡಿದ್ದೀವಿ, ಚೆನ್ನಾಗಿರೋಕಪ್ಪ, ಎಲ್ಲ ಇರೋಗ ಅಷ್ಟೇ. ಏನಂಗ ಗಡ್ಲಿ ಜೋಕ್ ಏನಂಗ್ ಮಾಡ್ಲಿ ಜುಬೇರ್? ಸೀರಿಯಸ್ ಆಗಿ ಹೇಳ್ತಿರೋದು ಕಣೋ, ಜೋಕ್ ಮಾಡ್ತೀವಿ ಏನಿಲ್ಲ. ನಿಮ್ ಕಾಲಿಗೆ ಬಿಡ್ತೀನಿ ಅಕ್ಕ. ಹಂಗಲ್ಲ ಜುಬೇರ್, ಅರ್ಥ ಮಾಡ್ಕಿ. ಯಾವ ಕಾಲಿಗೂ ಬಿಡ್ಬೇಡ ನೀನು.
ಇವಾಗ ಸೀರಿಯಸ್ ಆಗಿ ಅರ್ಥ ಮಾಡ್ಕೊ. ನಂಗೆ ನಗು ಬರೋದು ಏನಕ್ಕೆ ಗೊತ್ತಾ, ನಿನ್ ಕಾಲಿಗೆ ಬೀಳಕ್ ಅನ್ಸುತ್ತಕ್ಕ. ಹಂಗಲ್ಲ, ಈ ಕಾಲಿಗೆ ಬೀಳಕ್ ಬಂದ್ರೆ ಯಾರಿಗಾರು ನಗು ಬರಲ್ಲ ಜುಬೇರ್, ಹೇಳು ನೀನೇ. ಅಲ್ಲ ಅಕ್ಕ, ಮಾತಾಡೋದೇ ಇಲ್ಲ. ಅಣ್ಣಕ್ಕೆ ನನ್ನ ಮೇಲೆ ಕೋಪ ಮಾಡ್ಕೊಂಡಾಗ ಬೈದಾಗ ನೀವು ನನ್ಗೆ ಸಮಾಧಾನ ಮಾಡ್ತೀರಿ. ಹಂಗೆಲ್ಲ ಜುಬೇರ್, ನಾನು ಈಗ ನಿನ್ಗೆ ಕಾಲಿಗೆ ಬೀಳಕ್ ಬಂದ್ರೆ ನಗು ಬರಲ್ಲ, ಅದಕ್ಕೆ ನಗು ಬಂತ ಅಷ್ಟೇನೆ. ಏನ್ ನಾನೇನಕ್ಕೆ ನಗ್ಲಿ ಸುಮ್ನೆ? ನಿಜ ಹೇಳಿ ಅಕ್ಕ, ಹೆಂಗೆ ಜುಬೇರ್, ನಾನು ಏನ್ ಮಾಡ್ಲಿ, ನನಗೆ ಕೆಮ್ಮು ಮಾತಾಡಕ್ಕೆ ಹುಷಾರಿಲ್ಲ, ಹೇಳಿದ್ನೇ ಹೇಳಕ್ಕಾಗ್ತಿಲ್ಲ, ಅರ್ಥ ಮಾಡ್ಕೊ ನೀನ್ ಸ್ವಲ್ಪ. ಅಲ್ಲ ಅಕ್ಕ, ಅಷ್ಟೊಂದು ತಪ್ಪು ಮಾಡಿದೀನಿ. ಹಂಗೆಲ್ಲ ಈಗ ನಾನು ಹೇಳ್ತಿದ್ದೀನಲ್ಲ ಜುಬೇರ್, ಸೀರಿಯಸ್ ಆಗಿ ಹೋಗಪ್ಪ ಪ್ಲೀಸ್, ಕೈ ಮುಗಿತೀನಿ, ಹೊರಟ್ಬಿಡು. ನಿಮ್ ಕೈ ಮುಗಿತೀನಿ. ಹಂಗಲ್ಲ, ಈಗ ಹೊರಡು, ನಾನು ಹೇಳ್ತಿದ್ದೀನಿ ತಾನೇ, ನಾನು ಯಾವಾಗ ಸೀರಿಯಸ್ ಆಗಿ ಹೇಳ್ತಿದ್ದೀನಿ. ಹಂಗಲ್ಲ, ಮಾತು ಕೇಳಿ ಒಂಚೂರು. ಹೇಳಿ ಈಗ ನಾನು ಅದೇನ್ ತಪ್ಪು ಮಾಡಿದೀನಿ ಅದೆಲ್ಲ ತಪ್ಪು ಕ್ಷಮಿಸ್ಬಿಡಿ ಅಕ್ಕ. ಕೈ ಹಂಗೆಲ್ಲ ಜುಬೇರ್, ನಾನು ಹೇಳೋದು ಕಾಲಿಗೆ ಬೀಳ್ತೀನಿ. ಹಂಗೆಲ್ಲ ಕಡೆ ಎಷ್ಟು ಸರಿ ಜುಬೇರ್, ಅರ್ಥ ಮಾಡ್ಕೊಂಡ್ ನಿಮಿಷ ನನ್ನ ಕಾಲು. ನಾನು ಎಂತ ತಪ್ಪು ಮಾಡಿದಾಗೆ ಕ್ಷಮಿಸ್ಬಿಟ್ಟಿದೀನಿ. ಈಗ ನಾನು ಹೇಳ್ತಿದ್ದೀನಿ, ತಪ್ಪು ಮಾಡಲ್ಲ ನಂಗೆ ಹೇಳಕ್ಕಾಗಲ್ಲ ಕಣ ಜುಬೇರ್. ನನಗೂ ಹುಷಾರಿಲ್ಲ ಜುಬೇರ್, ಅರ್ಥ ಮಾಡ್ಕೋ. ಜ್ವರ ಅದ್ರ ಮಧ್ಯದಲ್ಲಿ ನಾನು ಹಿಂಗೆಲ್ಲ ಮಾತಾಡ್ತಿದ್ದೀನಿ, ಅರ್ಥ ಮಾಡ್ಕೋ, ಹೋಗಪ್ಪ. ಅಕ್ಕ, ಇನ್ಮೇಲೆ ನಾನು ಏನು ತಪ್ಪು ಮಾಡಲ್ಲ ಕಣಕ್ಕ, ಕ್ಷಮಿಸಿ ಅಕ್ಕ. ಏನು ತಪ್ಪು ಹೆಂಗ್ ನಂಬೋದು ನೀನು ತಪ್ಪು ಮಾಡಲ್ಲ ಅಂತ? ಹಿಂಗ್ ನಂಬೋದು ಹೇಳು, ಹೇಳು ಹೆಂಗ್ ನಂಬೋದು? ಅಕ್ಕ, ಇನ್ಮೇಲೆ ನಾನು ತಪ್ಪು ಮಾಡಲ್ಲ ಅಕ್ಕ. ನಾನೇನು ಮಾಡೋಕ್ಕಾಗಲ್ಲ ಜುಬೇರ್, ನನಗಂತೂ ಏನು ಹೇಳ್ಬೇಡ ಅಷ್ಟೇ. ಹೊರಡ್ತೀಯಾ? ದಮ್ಮಯ್ಯ ಕಣಕ್ಕ, ಅಣ್ಣನೂ ನೀವು ಜುಬೇರ್ ಹೋಗೋ. ಅಕ್ಕ, ಅಣ್ಣ ನಿಜವಾಗ್ಲೂ ಕಳ್ಸ್ಬಿಟ್ರೆ ಕಣಕ್ಕ, ನೀವಾರ ಹೇಳಿ ಅಕ್ಕ, ನಿಮ್ ಕಾಲಿಗಾರ ಹಂಗಲ್ಲ ಕಣ, ಕಳ್ಸ್ಬಿಡಿ ಅಂತನಾರ ಹೇಳಿ. ಕೂಲಾಗಿ ಕೇಳು ಜುಬೇರು, ಕಾಲಿಗೆ ಬೀಳೋದಲ್ಲ, ಸೀರಿಯಸ್ ಆಗಿ ಹೇಳ್ತಿದ್ದೀನಿ ಕೇಳು. ಇಲ್ಲಿ ನಾನು ಹೇಳ್ತಾ ಇದ್ದೀನಿ, ಅಣ್ಣನೇ ಡಿಸೈಡ್ ಮಾಡವನೇ. ನೀನು ಅಣ್ಣಂಗೆ ಫೋನ್ ಮಾಡಿದ್ರೆ ಇನ್ನೂ ರಂಗ ಆಗ್ಬಿಡ್ತಾನೆ, ಈಗ ಕೋಪದಲ್ಲ ಅವನೇ ಯಾಕೋ ಯಾವುದೋ ವಿಚಾರದಲ್ಲಿ ಅಷ್ಟೇ. ಕೈ ಮುಗಿತೀನಿ, ಕೇಳಿ ಅಕ್ಕ ಅಣ್ಣಂಗಾರ. ನಾನು ಕೇಳ್ದೆ ಕಣೋ, ಎಲ್ಲಾನು ಹೇಳ್ದೆ. ಈಗ ಅಣ್ಣ ಪಾಪ ತಪ್ಪಲ್ಲ, ಇದು ನಾನೇ ಡಿಸೈಡ್ ಮಾಡಿರೋದು, ನೀನು ಹೋಗಪ್ಪ. ಅಲ್ಲಕ್ಕ, ನೀವಾರ ಒಂದು ಮಾತು ಎಲ್ಲರೂ ಹೋಗಿ ಚೆನ್ನಾಗಿರೋ, ನಾನೇ ಹೇಳ್ತಿದ್ದೀನಲ್ಲ, ನಾನೇ ಹೇಳ್ತೀನಿ, ಎಲ್ಲರೂ ಹೋಗಿ ಚೆನ್ನಾಗಿರೋ ಅಷ್ಟೇ. ಹೊರಡಿಗೆ ಹೊರಡು ಹೋಗು, ಬ್ಯಾಗೆಲ್ಲ ತುಂಬ್ಕೊಂಡು ಹೋಗಿ ಬರೋಗು. ನಾನು ಖರ್ಚಿಗೆ ನಿಂಗೆ ದುಡ್ಡು ಕೊಡ್ತೀನಿ, ಬ್ಯಾಗ್ ತುಂಬ್ಕೊಂಡು ಬರೋಗು. ಬರೋಗು, ಬ್ಯಾಗ್ ತುಂಬ್ಕೊಂಬ, ನಾನು ಖರ್ಚಿಗೆ ದುಡ್ಡು ಕೊಡ್ತೀನಿ. ಕಳ್ಸ್ಬಿಡಿ ಅಕ್ಕ, ಅಣ್ಣಂಗೆ ಫೋನ್ ಮಾಡಿ ಹೇಳಿ ಅಕ್ಕ. ದಮ್ಮಯ್ಯ ಕಣಕ್ಕ, ಪ್ಲೀಸ್ ಅಕ್ಕ, ಅಣ್ಣಂಗೆ ಒಂದು ಮಾತಾರ ಹೇಳಿ ಅಕ್ಕ. ನನಗೇನು ಹೇಳಿದ್ದೆ ಹೇಳಕ್ಕಾಗಲ್ಲ ಜುಬೇರ್, ಹಿಂಗೆಲ್ಲ ಮಾಡ್ಬಿಡೋದು ಮುಸ್ಸಂಜೆ ಕಣೋ, ಅಂಗಡಿಲಿ ಹಿಂಗೆಲ್ಲ ಮಾಡ್ತಾರೆ ಯಾರಾದ್ರು. ಸೀರಿಯಸ್ ಆಗಿ ಹೇಳ್ತೇವೆ ಜುಬೇರ್, ಹೊರಡು ಆಯ್ತು. ಅಲ್ಲಿ ಹಿಂಗೆಲ್ಲ ಸಂಜೆ ಹೊತ್ತಿನ ಅಣ್ಣ ಗೊತ್ತಾರ ಅದೇ ದೊಡ್ಡದು ಮಾಡ್ತಾನೆ, ಹೇಳ್ಮೇಲೆ ನೀವು ಹೇಳಿ ಅಕ್ಕ, ನಿಮ್ಮ ಮಾತು ಕೇಳ್ತಾರೆ. ನಾನು ಹೇಳ್ತೀವಿ ಈಗ ಹೊರಡು, ಸುಮ್ಮನೆ ಇದೆಲ್ಲ ಬೇಡ, ರಿಸ್ಕೇ ಬೇಡ, ಸುಮ್ಮನೆ ಪಾಪ ಇಲ್ಲಿ ಇಲ್ಲಿ ನೋಡಿಗೆ ಬಟ್ಟೆ ಹಾಕ ಬರೋದು. ಬಟ್ಟೆ ಹಾಕೊಂಡು ಬಟ್ಟೆ ಪ್ಯಾಕ್ ಮಾಡ್ಕೊಬರೋ. ನೀನು ಬೆಂಗ್ಳೂರಿಗೆ ಹೋಯ್ತೀಯಾ? ಬೆಂಗ್ಳೂರಲ್ಲಿ ಗೊತ್ತಿರೋ ಹುಡುಗರಿಗೆ ನಾನು ಹೇಳ್ತೀನಿ, ಬೇಕಾದ್ರೆ ಅವ್ರ ಜೊತೆಗೆ ಇರ್ತೀಯಾ? ಹೋಗು. ಇಲ್ಲ ಇಲ್ಲೇ ಕಂಪ್ನಿಗೆ ಹೋಯ್ತೀಯಾ? ಅದೇ ರೂಮಲ್ಲಿ ಇರ್ತೀಯ ನೀನು? ಅದೇ ರೂಮಲ್ಲಿ ಇದ್ಬಿಟ್ಟು ಬೇರೆ ಕಂಪ್ನಿಗೆ ಹೋಯ್ತೀಯ ಜುಬೇರ್? ಬೇರೆ ಕಂಪ್ನಿಗೆ ಹೋಯ್ತೀಯ, ನಾನು ಫೋನ್ ಮಾಡ್ತೀನಿ, ಬೇಕಾದ್ರೆ ಹೋಗು ಆಯ್ತಾ? ಜುಬೇರ್, ಈಗ ಧನುಗೂ ಹಾಗೆ ಫೋನ್ ಮಾಡ್ತೀನಿ, ಅವ್ರು ವರ್ಕ್ ಮಾಡ್ತಾರಲ್ಲ, ಅಲ್ಲೆಲ್ಲರೂ ಮಾಡ್ಬಿಟ್ಟು ರೂಮಲ್ಲಿ ಇರೋಗು. ಇಲ್ಲ ಹೋಗ್ತೀನಿ ಅಂದರೆ ಬೆಂಗ್ಳೂರಿಗೆ ಹೋಗು ಅಷ್ಟೇ, ಡಿಸೈಡ್ ಮಾಡು. ಅವ್ನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ. ವಾ, ಇಲ್ಲೇ ಹಿಂಗೆ ಓಡಾಡ್ಕೊಂಡು ಹಿಂಗೆ ಮಾತಾಡ್ಬಿಟ್ರೆ ಬೇರೆ ಅಣ್ಣಂಗೆ ಒಂದು ಮಾತ್ರ ಹೇಳಿ ಅಕ್ಕ. ಅಕ್ಕ ಹೇಳು, ಅಣ್ಣಂಗೆ ಫೋನ್ ಮಾಡಿ ಹೇಳಿ ಅಕ್ಕ. ನೀವು ಏನಂತ? ಕಳ್ಸೋದು ಬೇಡ, ನಾನೇ ಕಳಿಸ್ತಾ ಇದ್ದೀನಿ. ನಿಮ್ಮ ಮಾತಾರ ಕೇಳ್ತಾರೆ ಅಣ್ಣ. ನಾನೇ ಹೋಗುವಂತಿದ್ದೀನಿ ಕಣೋ, ಅಣ್ಣ ನಿಂಗೆ ಕನ್ನಡನೇ ಅರ್ಥ ಆಗಲ್ಲ ಜುಬೇರ್, ಅದೇ ಪ್ರಾಬ್ಲಮ್ ನಿನಗೆ. ನಾನು ಹೋಗುವಂತ ಇರೋದು ಅಣ್ಣ ಅಲ್ಲ, ನಿಂಗೆ ಕನ್ನಡ ಅರ್ಥ ಆಗಲ್ಲ, ಅದೇ ದೊಡ್ಡ ಪ್ರಾಬ್ಲಮ್ ನಮಗೆ ಜುಬೇರ್. ನಾನು ಹೇಳ್ತಾ ಇರೋದು ಅವ್ನು ಹೋಗುವಂತ ಇಲ್ಲ, ಅಣ್ಣ ನಾನೇ ಹೋಗುವಂತ ಇರೋದು, ಸರಿನಾ? ಅಕ್ಕ, ಒಂದು ಮಾತು ಕೇಳಿ ಅಕ್ಕ. ಯಾರನ್ನ ಕೇಳನೋ ಜುಬೇರ್? ಅಕ್ಕ ಹೋಯ್ತಾ ಇದ್ಯಾ? ಇಲ್ಲ ಅಕ್ಕ. ಹೋಗು. ಎಲ್ಲಿಗೆ ಹೋಯ್ತೀಯಾ? ಎಲ್ಲಕ್ಕೆ ಹೋಗಿ ರೂಮ್ಗೆ ಹೋಗ್ಬಿಟ್ಟು ಊಟ ಮಾಡ್ಬಿಟ್ಟು ಮಲ್ಕ, ಬೆಳಗ್ಗೆ ಎದ್ದು ಅಂಗಡಿಗೆ ಬಾ. ಇದು
ಆಕ್ಚುಲಿ ಚೆನ್ನಾಗಿರೋ ಆಯ್ತಾ ಪ್ರ್ಯಾಂಕ್ ವಿಡಿಯೋ ಇದು. ಏನಕ್ಕ ನೀವು ಹಿಂಗೂ ಮಾತಾಡೋರ? ನಾನು ನಿಜವಾಗ್ಲೂ ಅನ್ಕೋಬಿಟ್ಟಿದೆ ಕಣಕ್ಕ. ನಾನು ಎಲ್ಲ ಕಂಗ್ರ್ಯಾಚುಲೇಷನ್ ಬ್ರದರ್, ಒಬ್ಬ ಲ್ಯಾಟ್ರಿ. ಏನಾಯ್ತು? ಯಾರ ಕೈ ಹೇಳಿದ್ ನಿಮಗೆ ಹಿಂಗ್ ಮಾಡುವಂತ? ನಿಜವಾಗ್ಲೂ ನಾನು ತಲೆ ಕೆಟ್ಟೋಗ್ಬಿಟ್ಟಿತ್ತು ನನಗೆ. ನಾನೇ ಡಿಸೈಡ್ ಮಾಡಿದ್ದು. ಬೇಣುಗೆ ಹೇಳಿದೆ ಮಾಡೋದು ಅಂದ್ಬಿಟ್ಟು ಅವ್ನು ಬೇಡ ಅಂದ. ಹೋಗಿದ್ದಾಳೆ ಯಾರು ಮಾಡ್ತಾರೆ ಅನ್ಕೊಂಡು. ನಿಜವಾಗ್ಲೂ ಕಣಕ್ಕ, ನಾನು ನಿಜ ನಿಂಗೆ ಯಾಕೆ ಹಿಂಗ್ ಮಾತಾಡ್ತಿದಾರಕ್ಕ? ನಂಗೆ ಹೋಗು ಅಂತ ಯಾವತ್ತೂ ಹೇಳಿದೆ ನಂಗೆ. ಅಷ್ಟು ಚೆನ್ನಾಗಿ ನೋಡ್ಕೊತಿದ್ರು. ಯಾಕೆ ಒಂದ್ ತಪ್ಪಾದ್ರೂ ನಂಗೆ ಇದ್ ಮಾಡೋರು. ಇಲ್ಲ, ನಾನೇ ಡಿಸೈಡ್ ಮಾಡಿ ನೋಡೋದು, ಪ್ಲಾನ್ ವಿಡಿಯೋ ಮಾಡೋದು ಎಲ್ಲರೂ ಮಾಡ್ತಾರಲ್ಲ ಯೂಟ್ಯೂಬಲ್ಲಿ, ನಾನು ಒಂದು ಮಾಡಿ ನೋಡೋಣ ಅಂದ್ಬಿಟ್ಟು ಮಾಡಿದೆ. ಗೈಸ್, ವಿಡಿಯೋ ಹೇಗಿತ್ತು ಪ್ರ್ಯಾಂಕ್ ಮಾಡಿದ್ದು? ನಿಮಗೂ ಇಷ್ಟ ಆದರೆ ಕಮೆಂಟ್ ಮುಖಾಂತರ ತಿಳಿಸಿ. ನಾನು ಫಸ್ಟ್ ಟೈಮ್ ಮಾಡಿದ್ದು ನನ್ನ ಯೂಟ್ಯೂಬ್ ಚಾನಲಲ್ಲಿ ಪ್ರ್ಯಾಂಕ್ ಮಾಡೋಣ ಅಂತೇಳಿ. ಹೇಗಿತ್ತು ಅಂತ ತಿಳಿಸಿ. ನಮ್ಮ ಜುಬೇರ್ಗೆ ಹೇಗೆ ಮಾತಾಡಬೇಕು ಅಂತ ಗೊತ್ತಾಗಲ್ಲ, ಅವ್ನಿಗೆ ಕನ್ನಡ ಸ್ವಲ್ಪ ಕನ್ಫ್ಯೂಸು. ಯಾರೂ ಟೆನ್ಷನ್ ಆಗಬೇಡಿ, ಅವ್ನು ಮಾತಾಡೋದೇ ಹಾಗೆ. ನಿಮಗೂ ಇಷ್ಟ ಆಗಿದರೆ ವಿಡಿಯೋ ಕಮೆಂಟ್ ಮುಖಾಂತರ ತಿಳಿಸಿ. ನೆಕ್ಸ್ಟ್ ಪ್ರ್ಯಾಂಕ್ ವಿಡಿಯೋ ಯಾರಿಗೆ ಮಾಡಬೇಕು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ನಾನು ಮಾಡ್ತೀನಿ, ನನ್ನ ಕೈಲಿ ಇಷ್ಟ ಆಗುತ್ತೋ ಅಷ್ಟು ಟ್ರೈ ಮಾಡ್ತೀನಿ. ಗೈಸ್, ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಕಮೆಂಟ್ ಮುಖಾಂತರ ತಿಳಿಸಿ ಗೈಸ್. ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ? ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮ್ಮ ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಬೆಲ್ ಐಕನ್ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.